ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಶಂಕರಪಾಳಿ ಅಥವಾ ಶಂಕರಪೌಳಿ ಅಂತಲೂ ಕೂಡ ಕರೀತಾರೆ, ಆ ಥರ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಿದ್ದೀನಿ. ಈ ರೆಸಿಪಿಗೆ ಏನೆಲ್ಲ ಬೇಕು ಅಂತಂದರೆ, ಇಲ್ಲಿ ಬಾಳೆಹಣ್ಣು ತಗೊಂಡಿದ್ದೀನಿ, ಹಾಗೆಯೇ ತುಂಬ ಹಣ್ಣಾಗಿರುತ್ತಲ್ಲ ಆ ಥರ ಬಾಳೆಹಣ್ಣಾದರೆ ಚೆನ್ನಾಗಿರುತ್ತೆ. ಹಾಗೆಯೇ ಹಾಲು ತಗೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟಾದರೂ ತೊಗೋಬೋದು, ಇಲ್ಲ ಮೈದಾ ಆದ್ರೂ ಯೂಸ್ ಮಾಡ್ಬೋದು. ಇಲ್ಲ ಅದನ್ನು ಅರ್ಧ ಭಾಗ ಹಾಕಿ ಇದನ್ನು ಅರ್ಧ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಹಾಗೆಯೇ ಸಕ್ಕರೆ ಮತ್ತು ಬಾಳೆಹಣ್ಣು ತಗೊಂಡಿದ್ದೀನಿ, ಸ್ವಲ್ಪ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ. ಇದೆಲ್ಲನೂ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ಗೋಧಿ ಹಸಿಟ್ಟನ್ನ ಹಾಕ್ತಾಯಿದ್ದೀನಿ. ಅದಾದ ನಂತರ ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಮಧ್ಯೆ ಮಧ್ಯೆ ಇದಾಗಲ್ಲ. ಹಾಗೆ ಕೂಡ ಹಾಕ್ಬಿಟ್ಟು ಹಿಟ್ಟನ್ನು ಕಲಿಸ್ತಾರೆ, ಬಟ್ ಈ ಥರ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂಥೇಳಿ ಹಾಗೆ ಮಾಡೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಕಲಿಸ್ತಾಯಿದ್ದೀನಿ. ನೀರನ್ನು ಫಸ್ಟ್ಗೆ ಹಾಕೊಳ್ಳೋಕೆ ಹೋಗಬೇಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನಿಲ್ಲಿ ನೀರನ್ನು ಕೂಡ ಹಾಕೇ ಇಲ್ಲ, ಯಾಕಂದರೆ ಸಕ್ಕರೆ ಹಾಗೆಯೇ ಬಾಳೆಹಣ್ಣು ಸ್ವಲ್ಪ ಹಾಲು ಹಾಕಿ ಕಲಿಸ್ತೀನಿ. ಈಗ ಇಲ್ಲಿ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಾಲು ಕೂಡ ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ತೆಳುವಾಗುತ್ತೆ ಅಂತ ಅನಿಸಿದರೆ ನಿಮಗೆ ಮತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ನಾದಿ. ನೋಡಿ, ಇದಕ್ಕೆ ನಾವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೋದು. ಫ್ರೆಂಡ್ಸ್, ಮಕ್ಕಳಿಗೆಲ್ಲ ಸಂಜೆ ಟೈಮು ಸ್ನ್ಯಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿ. ನೋಡಿ, ಒಂದ್ಸರಿ ಮಾಡಿಬಿಟ್ಟು ಕೊಡಿ, ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಹಾಗೆ ಕಲಿಸ್ಬಿಟ್ಟು ಒಂದು 5 ನಿಮಿಷ ಎತ್ತಿಟ್ಟು ಅಷ್ಟರಲ್ಲಿ ಇಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಹಿಟ್ಟು ರೆಡಿಯಾಗಿದೆ. ಇದನ್ನು ದಪ್ಪದಾಗಿ ಸ್ವಲ್ಪ ಉಂಡೆ ಥರ ಮಾಡ್ಕೊಬಿಟ್ಟು ತೆಳುವಾಗಿ ಇದನ್ನು ಉಜ್ಕೋಬಾರ್ದು, ಸರ್ಕಲ್ ಶೇಪಲ್ಲಿ ದಪ್ಪ ಇರಬೇಕು. ಆ ಥರ ಚಪಾತಿ ಥರ ಇದನ್ನು ಲಟ್ಟಿಸ್ಬೇಕು. ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ. ಇದನ್ನೀಗ ನಿಮಗೇನಾದರೂ ಅದು ಹಿಡಿಯುತ್ತೆ ಉಜ್ಜೋದಕ್ಕೆ ಅಂತ ಅನಿಸಿದರೆ ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ಬಿಡಿ. ಇದಕ್ಕೆ ಲಟ್ಟಣಿಕೆಗೆ ತುಪ್ಪ ಸವರ್ಕೊಂಡು ಇದನ್ನು ಉಜ್ಜಿಬಿಟ್ಟು ನೋಡಿ, ಈ ಥರ ಎಡ್ಜಸ್ ಇದೆಯಲ್ಲ, ಎಡ್ಜಸ್ನೆಲ್ಲನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಬಿಟ್ಟು ಅದನ್ನು ಎತ್ತಿ ನೆಕ್ಸ್ಟು ನಾವು ಇದನ್ನು ಯಾವ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನನ್ನ ಮಗ ಸ್ಕ್ವಯರ್ ಶೇಪು, ಟ್ರಯಾಂಗಲ್ ಶೇಪು ಅಂತೇಳಿ ಹೇಳ್ತಾ ಇದ್ದ. ನಾನು ಈ ಥರ ಕಟ್ ಮಾಡಿದೆ. ನೋಡಿ, ಈ ಥರ ತಿಕ್ನೆಸ್ ಇರಬೇಕು. ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಸೈಡಲ್ಲಿ ಎಣ್ಣೆ ಕೂಡ ಕಾದಿತ್ತು. ನೋಡಿ, ಒಂದೊಂದನ್ನೇ ಹಾಕ್ತಿದ್ದೀನಿ. ಈಗ ಆ ಎಣ್ಣೆಲಿ ಹಾಕಿದ ತಕ್ಷಣವೇ ನಾವು ಅದನ್ನು ಇದರಲ್ಲಿ ಸೌಟಲ್ಲಿ ಇದನ್ನು ಮಾಡಬಾರ್ದು. ನೀಟಾಗಿ ಸ್ವಲ್ಪ ಹೊತ್ತು ಅದು ಬೇಯುತ್ತೆ. ಅದು ಬೇಯ್ದ ನಂತರ ಅದೇನೇ ಮೇಲೆ ಸ್ವಲ್ಪ ಬರುತ್ತೆ. ಆಗ ನಾವು ಟರ್ನ್ ಮಾಡ್ತಾ ಮಾಡ್ತಾ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಇದಾದರೆ ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಈ ತಣ್ಣಗಾದ ನಂತರ ಈ ಥರ ಕಲರ್ ಕಾಣಿಸುತ್ತೆ. ನಾನು ಅದಕ್ಕೆ ತುಂಬಾ ಜಾಸ್ತಿ ಬೇಯಿಸ್ಬೇಡ್ರಿ ಅಂತ ಹೇಳಿದ್ದು. ಫ್ರೆಂಡ್ಸ್, ಯಾರೆಲ್ಲ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನಗೆ ಹೀಗೇ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.